ಹೈಕೋರ್ಟ್ನಲ್ಲಿ ಶಿಕ್ಷೆಯನ್ನ ಪ್ರಶ್ನಿಸಿ ಅರ್ಜಿಗೆ ಪ್ರಜ್ವಲ್ ರೇವಣ್ಣ ಸಜ್ಜಾಗ್ತಿದ್ದಾರೆ. ಒಂದು ವೇಳೆ ಹೈಕೋರ್ಟ್ಗೆ ಹೋದ್ರೆ ಅರ್ಜಿಯನ್ನ ಪರಿಗಣನೆ ಮಾಡ್ತಾರಾ? ಅದು ಹೇಗಾಗುತ್ತೆ? ಹೈಕೋರ್ಟ್ನಲ್ಲಿ ಪ್ರಜ್ವಲ್ನ ಅರ್ಜಿ ವಿಚಾರಣೆ ನಡೆಯೋದು ಹೇಗೆ? ಹೈಕೋರ್ಟ್ನಲ್ಲಿ ಶಿಕ್ಷೆಯನ್ನ ಪ್ರಶ್ನಿಸಿ ಅರ್ಜಿಗೆ ಪ್ರಜ್ವಲ್ ರೇವಣ್ಣ ಈಗ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಒಂದು ವೇಳೆ ಹೈಕೋರ್ಟ್ಗೆ ಹೋದ್ರೆ ಅರ್ಜಿ ಪರಿಗಣನೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಪ್ರಜ್ವಲ್ ಅರ್ಜಿ ವಿಚಾರಣೆ ನಡೆಯೋದು ಹೇಗೆ? ಈ ಹಿಂದೆ ಆಗಿರುವಂತಹ ತನಿಖಾ ವಿವರವನ್ನ ಕೋರ್ಟ್ ಗಮನಿಸುತ್ತಾ? ವಿವಾದ ಪ್ರತಿವಾದಗಳನ್ನ ಎಲ್ಲವನ್ನ ಮುಂದಿಡ್ಕೊಂಡು ಈ ಹಿನ್ನೆಲೆಯಲ್ಲಿ ಅಷ್ಟನ್ನ ಮಾತ್ರ ಕೋರ್ಟ್ ಪರಿಗಣನೆ ಮಾಡುತ್ತಾ? ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಅಂತ ಹಾಕುವಂತ ಸಾಧ್ಯತೆ ಇಲ್ಲ. ಇನ್ನು ಕ್ರಿಮಿನಲ್ ಅಪೀಲ್ ಅಂತ ಪ್ರಜ್ವಲ್ ಅರ್ಜಿ ಹಾಕುವುದಕ್ಕೆ ಅವಕಾಶ ಇದೆ. ಪ್ರಜ್ವಲ್ ಅರ್ಜಿಯನ್ನ ಏಕಸದಸ್ಯ ಪೀಠ ಸ್ವೀಕರಿಸುತ್ತಾ ಅಥವಾ ದ್ವಿಸದಸ್ಯ ಪೀಠ ಸ್ವೀಕರಿಸುತ್ತಾ? ಇವೆಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಪ್ರಕರಣದಲ್ಲಿ ಆರೋಪಿ ಆಗಿದ್ರು, ಬಟ್ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈಗಾಗಲೇ ದೋಷಿ ಅನ್ನೋದಾಗಿ ತೀರ್ಪು ಬಂದಿದೆ. ಇನ್ನೇನು ಗೊತ್ತಾಗುತ್ತೆ ನಾಳೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಇದೆ, ಏನು ಪ್ರಮಾಣ ಹೇಗೆ ಅನ್ನೋದು. ಬಟ್ ಈಗ ಮುಂದೆ ಹೈಕೋರ್ಟ್ನತ್ತ ಚಿತ್ತವನ್ನ ಇಟ್ಟಿದ್ದಾರೆ. ಅಲ್ಲೂ ಕೂಡ ಪ್ರಶ್ನೆಯನ್ನ ಸಲ್ಲಿಸೋದಕ್ಕೆ, ಅರ್ಜಿಯನ್ನ ಕೊಡೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಆರೋಪಿ ಅಂತ ಆಯ್ತು, ಬಟ್ ಈಗ ನ್ಯಾಯಾಲಯದಿಂದಲೇ ದೋಷಿ ಅನ್ನೋದಾಗಿ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯ ಮುಂದಿರುವಂತ ಆಪ್ಷನ್ಗಳು ಏನು? ಕಾನೂನಾತ್ಮಕವಾಗಿ ಯಾವ ಹೆಜ್ಜೆ ಇಡಬಹುದು ಅಂತ? ಅಖಿಲೇಶ್, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಬಂದಿರ್ತಕ್ಕಂಥ ತೀರ್ಪನ್ನ ಬಹುಶಃ ಯಾವುದೇ ಮಹಿಳೆ ಆದರೂ ಕೂಡ ಪಾದರ ಮಾಡ್ತಕ್ಕಂಥ ವಿಚಾರ ಆಗಿರುತ್ತೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ. ಎರಡನೇದು, ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿರಬಹುದಾದ ಸಾಕ್ಷ್ಯಾಧಾರಗಳಲ್ಲಿ ಕೊರತೆ ಇರಬಹುದು ಏನೋ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಈ ತೀರ್ಪು ಬಂದಿರತಕ್ಕಂಥದ್ದು ಒಂದು. ಎರಡನೇದು, ಈಗ ಅವ್ರಿಗೆ ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ ಮೆಟ್ಲು ಏರ್ತಕ್ಕಂಥದ್ದು. ಹೈಕೋರ್ಟ್ ನಲ್ಲಿ ಏನ್ ಆಗತ್ತೆ ಏನು ಎತ್ತ ಅಂತ ಹೇಳಕ್ ಹೊರಟ್ರೆ, ಏನಿದು ಈಗ IPC ಸೆಕ್ಷನ್ ಗಳನ್ನ ಬಳಸಿಕೊಂಡು ಆ ರೀತಿಯ ತನಿಖೆ ನಡೆದಿರ್ತಕ್ಕಂಥದ್ದು, ತನಿಖಾ ವರದಿ ನೀಡಿರ್ತಕ್ಕಂಥದ್ದು, ಪೂರಕ ಸಾಕ್ಷ್ಯಾಧಾರಗಳನ್ನ ನೀಡಿರ್ತಕ್ಕಂಥದ್ದು, ಭೌತಿಕ ಸಾಕ್ಷಿಗಳನ್ನ ನೀಡಿರ್ತಕ್ಕಂಥದ್ದು ಎಲ್ಲವನ್ನು ಪರಿಗಣನೆಯ ಮೇಲೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ತೀರ್ಪು ನೀಡಿರ್ತಕ್ಕಂಥದ್ದು. ಈಗ ಒಂದೊಮ್ಮೆ ಏನಾದ್ರೂ ಹೈಕೋರ್ಟಿಗೆ ಹೋಗಿದ್ದೇ ಹೌದಾದಲ್ಲಿ ಈಗ ಅಲ್ಲಿ ನ್ಯಾಯಾಲಯ ಏನ್ ಕನ್ಸಿಡರ್ ಮಾಡತ್ತಂದ್ರೆ, ಅಲ್ಲಿ ಏಕಸದಸ್ಯ ಪೀಠ ಸ್ವೀಕರಿಸತ್ತೋ ಈ ಅರ್ಜಿಯನ್ನ ಅಥವಾ ದ್ವಿಸದಸ್ಯ ಪೀಠ ಸ್ವೀಕರಿಸತ್ತೋ ಅಂತಕ್ಕಂಥ ಪ್ರಶ್ನೆ ಬಂದ್ರೆ ಬಹುಶಃ ದ್ವಿಸದಸ್ಯ ಪೀಠಕ್ಕೆ ಈ ಅರ್ಜಿಯನ್ನು ಹಾಕಬೇಕಾದ ಸಂದರ್ಭಗಳು ಬರ್ತದೆ. ಈ ಹೈಕೋರ್ಟ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರಿಪಿಟೇಷನ್ ಅಂತ ಹೇಳಿ ಹಾಕಕ್ ಬರೋದಿಲ್ಲ. ಯಾಕೆಂದ್ರೆ ಅದು ಕ್ರಿಮಿನಲ್ ಅಪೀಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಕ್ರಿಮಿನಲ್ ಅಪೀಲ್ ಅಂತ ಹೇಳಿ ಹಾಕಿದಾಗ ಅಲ್ಲಿ ಫೈಂಡಿಂಗ್ ಮತ್ತೆ ಡಿಪೋಸಿಷನ್ ಅಂತ, ಸಾಕ್ಷಿಗಳನ್ನು ಡಿಪೋಸಿಷನ್ ಮತ್ತೆ ಫೈಂಡಿಂಗ್, ಈ ಎರಡು ವಿಚಾರಗಳನ್ನ ಗಣನೆಗೆ ತೆಗೆದುಕೊಳ್ಳಬಹುದಾದ ರೀತಿಯಲ್ಲಿ ನ್ಯಾಯಾಲಯ ಈ ಜಡ್ಮೆಂಟ್ ಕೊಟ್ಟಿದೆಯಾ ಅಂತಕ್ಕಂಥದ್ದನ್ನ ಹೈಕೋರ್ಟ್ ಅದನ್ನ ನೋಡುತ್ತೆ. ಆ ನಂತರದಲ್ಲಿ ಇದು ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ 10 ವರ್ಷ ಅಥವಾ 10 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. IPC ಸೆಕ್ಷನ್ ಬಳಸಿ ಮಾಡಿರಬಹುದಾದ ತನಿಖಾ ಇದರಲ್ಲಿ ನಾನು ಹೇಳೋದು ಕೇಳಿಸ್ತಾ ಇದೆಯಲ್ಲ? IPC ಸೆಕ್ಷನ್ ಗಳನ್ನ ಬಳಸಿಕೊಂಡು ಮಾಡಿರಬಹುದಾದ ಅಥವಾ ಪೂರಕವಾದ ತನಿಖಾ ಅಂಶಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಈ ತರ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿರ್ತಕ್ಕಂಥದ್ದು. ಅದೇ ಏನಾದ್ರೂ ಈಗಿನ ರೀತಿಯಲ್ಲಿ ಭಾರತೀಯ ನೀತಿ ಸಂಹಿತೆ, ನ್ಯಾಯ ಸಂಹಿತೆ ಅಡಿಯಲ್ಲಿ ಏನಾದ್ರೂ ಆಗಿದ್ದೇ ಹೌದಾಗಿದ್ರೆ ಅದರಲ್ಲಿ ಕನಿಷ್ಠ ಅಂದ್ರೆ 20 ವರ್ಷ ಶಿಕ್ಷೆ ಇರ್ತಿತ್ತು, ಗರಿಷ್ಠ ಅಂದ್ರೆ ಜೀವಾವಧಿ ಶಿಕ್ಷೆ ಇರ್ತಿತ್ತು. ಇದು ಬಹಳ ಗಮನೀಯ ಅಂಶ ಆಗಿರುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಹೈಕೋರ್ಟ್ ನಲ್ಲಿ ಈಗ ಡಿಪೋಸಿಷನ್ ಫೈಂಡಿಂಗ್ ಈ ಪೂರಕವಾಗಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನೀಡತಕ್ಕಂಥ ತೀರ್ಪು ಒಂದೊಮ್ಮೆ ಒಂಚೂರು ಹೋಲಿಕೆ ಆಗದೆ ಇದ್ದಲ್ಲಿ ಮಾತ್ರ ಸ್ಟೇ ಸಿಗುತ್ತೆ.
ಓಕೆ. ಹೋಲಿಕೆ ಆಗದಿದ್ದಲ್ಲಿ ಮಾತ್ರ ಡಿಪೋಸಿಷನ್ ಮತ್ತೆ ಫೈಂಡಿಂಗ್ ಈ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುವ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಎಸ್. ಈ ವಿಚಾರಗಳನ್ನ ಡಿಪೋಸಿಷನ್ ಫೈಂಡಿಂಗ್ ತೀರ್ಪಿನ ಹೋಲಿಕೆ ಆಗದಿದ್ದಲ್ಲಿ ಮಾತ್ರ ಸ್ಟೇ ನೀಡತಕ್ಕಂಥ ಸಾಧ್ಯತೆ ಇರ್ತದೆ. ಸ್ಟೇ ನೀಡಿದ ನಂತರ ಏನಾಗುತ್ತೆ, ಈ ಆದೇಶಕ್ಕೆ ತಡೆ ತರತಕ್ಕಂಥ ಸಾಧ್ಯತೆ ಇರುತ್ತೆ. ಹೇಗೆ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಕರ ತಟ್ಟುವಂತ ವಿಚಾರದಲ್ಲಿ ಹೈಕೋರ್ಟ್ ಇಲ್ಲಿ ಏನು ತೀರ್ಮಾನ ತಗೊಂಡಿರುತ್ತೆ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಎಸ್, ಧನ್ಯವಾದಗಳು ಅರವಿಂದ್ ಸಾಗರ್ ತಮ್ಮೆಲ್ಲ ಮಾಹಿತಿಗೆ.